ಅಮೆರಿಕದಲ್ಲಿ ಭಾರತೀಯರಿಗೆ ಜನಾಂಗೀಯ ಅವಮಾನ. ಟೆಕ್ಸಾಸ್ನಲ್ಲಿ ಹೆಚ್ಚುತ್ತಿದೆ ಭಾರತೀಯರ ವಿರುದ್ಧದ ದ್ವೇಷ. ಎಸ್, ಅಮೆರಿಕ ಇದು ಕನಸುಗಳ ನಾಡು. ಲಕ್ಷಾಂತರ ಭಾರತೀಯರು ತಮ್ಮ ಬುದ್ಧಿವಂತಿಕೆ ಮತ್ತು ಕಠಿಣ ಶ್ರಮದಿಂದ ಈ ದೇಶದ ಆರ್ಥಿಕತೆಯನ್ನ ಕಟ್ಟಿದ್ದಾರೆ. ಗೂಗಲ್ನಿಂದ ಮೈಕ್ರೋಸಾಫ್ಟ್ ವರೆಗೆ, ನಾಸಾದಿಂದ ವೈಟ್ ಹೌಸ್ ವರೆಗೆ ಇಂದು ಭಾರತೀಯರದ್ದೇ ದರ್ಬಾರ್. ಆದರೆ ಇಷ್ಟೆಲ್ಲ ಸಾಧನೆ ಮಾಡಿದರೂ ಅಮೆರಿಕದ ಮಣ್ಣಿನಲ್ಲಿ ಭಾರತೀಯರು ಅಸಹ್ಯಕರವಾದ ಜನಾಂಗೀಯ ದ್ವೇಷಕ್ಕೆ ಗುರಿಯಾಗ್ತಿದ್ದಾರೆ. ಇತ್ತೀಚೆಗೆ ಟೆಕ್ಸಾಸ್ನ ಫ್ರಿಸ್ಕೋ ನಗರದಲ್ಲಿ ನಡೆದ ಘಟನೆಯೊಂದು ಇಡೀ ವಿಶ್ವದಾದ್ಯಂತ ಇರುವ ಭಾರತೀಯರನ್ನ ಕೆರಳಿಸಿದೆ. ಕೇವಲ ಹೆಸರಿನ ಕಾರಣಕ್ಕೆ, ಕೇವಲ ಮೂಲದ ಕಾರಣಕ್ಕೆ ಭಾರತೀಯ ಅಭ್ಯರ್ಥಿಗಳನ್ನ ಬೀದಿ ಬದಿಯಲ್ಲಿ ನಿಂತು ಹೀಯಾಳಿಸಲಾಗಿದೆ. ನಿಮ್ಮ ಹೆಸರು ಅಮೆರಿಕನ್ ಹೆಸರಲ್ಲ, ನೀವು ನಮ್ಮನ್ನು ಆಳಲು ಹೇಗೆ ಸಾಧ್ಯ ಎಂದು ಹೀಯಾಳಿಸಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಸಲಿಗೆ ಟೆಕ್ಸಾಸ್ನಲ್ಲಿ ಏನಾಗ್ತಿದೆ? ಭಾರತೀಯರ ಬೆಳವಣಿಗೆಯನ್ನ ಕಂಡು ಅಲ್ಲಿನ ಕೆಲವರಿಗೆ ಹೊಟ್ಟೆ ಉರಿಯುತ್ತಿದೆಯೇ? ಜನಾಂಗೀಯ ನಿಂದನೆಗಳು ನಡೀತಾ ಇರುವುದು ಯಾಕೆ? ಎಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸಾಯಿ ಕೃಷ್ಣ ಶ್ರೀಕಾಂತ್ ರೆಡ್ಡಿ ಹೆಸರಿಗೆ ಗೇಲಿ. ಭಾರತೀಯ ಸಂಸ್ಕೃತಿಯನ್ನೇ ಅಣಕಿಸಿದ ವ್ಯಕ್ತಿ. ಈ ಘಟನೆ ಶುರುವಾಗಿದ್ದು ಎಲಿಜಾ ಶಾಪರ್ ಎಂಬ ವ್ಯಕ್ತಿಯಿಂದ. ಈತ ಅಮೆರಿಕದ ಬಲಪಂಥೀಯ ಚಿಂತನೆಗಳನ್ನ ಹೊಂದಿರುವ ಒಬ್ಬ ಪ್ರಭಾವಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಟೆಕ್ಸಾಸ್ನ ಫ್ರಿಸ್ಕೋ ನಗರದಲ್ಲಿ ಮುಂಬರುವ ಸಿಟಿ ಕೌನ್ಸಿಲ್ ಚುನಾವಣೆಯ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ನಾಮಫಲಕಗಳನ್ನು ಹಾಕಲಾಗಿತ್ತು. ಅಲ್ಲಿಗೆ ಹೋದ ಎಲಿಜಾ ಶಾಫರ್ ಅಲ್ಲಿನ ಭಾರತೀಯ ಮೂಲದ ಅಭ್ಯರ್ಥಿಗಳ ಹೆಸರನ್ನ ಕಂಡು ಅತ್ಯಂತ ಅಸಹ್ಯವಾಗಿ ವರ್ತಿಸಿದ್ದಾನೆ. ಅಲ್ಲಿನ ಸಾಯಿ ಕೃಷ್ಣ ಎಂಬ ಅಭ್ಯರ್ಥಿಯ ಹೆಸರನ್ನ ಕಂಡು ಹರೇ ಕೃಷ್ಣ ಹರೇ ರಾಮ, ಇದೇನು ಅಮೆರಿಕನ್ ಹೆಸರ ಎಂದು ಗೇಲಿ ಮಾಡಿದ್ದಾನೆ. ಅಷ್ಟಕ್ಕೆ ನಿಲ್ಲದ ಈತ ಶ್ರೀಕಾಂತ್ ರೆಡ್ಡಿ ಎಂಬ ಅಭ್ಯರ್ಥಿಯ ಹೆಸರನ್ನು ಕೇಳಿ ಇದು ಯಾವುದೋ ಆಹಾರದಲ್ಲಿ ಬಳಸುವ ಕೆಮಿಕಲ್ ಹೆಸರಿನಂತಿದೆ ಎಂದು ನಕ್ಕಿದ್ದಾನೆ. ವಿಜಯ್ ಕಾರ್ತಿಕ್ ಎಂಬ ಅಭ್ಯರ್ಥಿಯ ಫೋಟೋ ನೋಡಿ ಈತನ ಮುಖ ತುಂಬಾ ಸಾಮಾನ್ಯವಾಗಿದೆ, ಅದಕ್ಕೆ ಈತ ತನ್ನ ಫೋಟೋ ಹಾಕೊಂಡಿಲ್ಲ ಎಂದು ವೈಯಕ್ತಿಕವಾಗಿ ದಾಳಿ ಮಾಡಿದ್ದಾನೆ. ಬಾಬು ವೆಂಕಟ್ ಎಂಬ ಅಭ್ಯರ್ಥಿಯ ಹೆಸರನ್ನ ಕೇಳಿ ಇವರು ಜಂಗಲ್ ಬುಕ್ ಸಿನಿಮಾದಿಂದ ಹೆಸರುಗಳನ್ನು ಎತ್ತಿಕೊಳ್ಳುತ್ತಿದ್ದಾರೆ ಎಂದು ಇಡೀ ಭಾರತೀಯ ಸಂಸ್ಕೃತಿಯನ್ನೇ ಅಪಮಾನಿಸಿದ್ದಾನೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಮಾತಲ್ಲ, ಇದು ಅಲ್ಲಿನ ಒಂದು ವರ್ಗದ ಜನರ ಮನಸ್ಥಿತಿಯನ್ನ ಪ್ರತಿಬಿಂಬಿಸುತ್ತಿದೆ. H1B ವೀಸಾ ಪಡೆದವರು ಥರ್ಡ್ ವರ್ಲ್ಡ್ ಪೀಪಲ್. ನೀವು ಬೆಳೆದ ಅಮೆರಿಕ ಈಗ ಉಳಿದಿಲ್ಲ ಎಂದು ಕಿಡಿ. ಎಲಿಜಾ ಶಾಫರ್ ತನ್ನ ವಿಡಿಯೋದಲ್ಲಿ ಅತ್ಯಂತ ಅಪಾಯಕಾರಿ ಮಾತೊಂದನ್ನು ಹೇಳಿದ್ದಾನೆ. ನೀವು ಬೆಳೆದ ಅಮೆರಿಕ ಈಗ ಅಸ್ತಿತ್ವದಲ್ಲಿಲ್ಲ, ಟೆಕ್ಸಾಸ್ ಅನ್ನ ಈಗ ಗೆಲ್ಲಲಾಗಿದೆ ಎಂದು ಘೋಷಿಸಿದ್ದಾನೆ. ಅಂದರೆ ಭಾರತೀಯರು ಮತ್ತು ಮುಸ್ಲಿಮರು ಅಮೆರಿಕವನ್ನು ಆಕ್ರಮಿಸಿಕೊಳ್ಳುತ್ತಿದ್ದಾರೆ ಎಂಬ ತಪ್ಪು ಸಂದೇಶವನ್ನ ಆತ ನೀಡುತ್ತಿದ್ದಾನೆ. H1B ವೀಸಾ ಮೂಲಕ ಅಮೆರಿಕಕ್ಕೆ ಬರುವ ಭಾರತೀಯರನ್ನ ಮೂರನೇ ಜಗತ್ತಿನ ಜನರು ಎಂದು ಕರೆದಿರುವ ಈತ ರಾಜಕೀಯದಲ್ಲಿ ಭಾರತೀಯರು ತಮ್ಮ ಜಾಗವನ್ನು ಕಬಳಿಸುತ್ತಿದ್ದಾರೆ ಎಂದು ವಿಷ ಕಾರಿದ್ದಾನೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದಂತೆ ಭಾರತೀಯ ಸಮುದಾಯದವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಇಲ್ಲಿ ಕಾನೂನುಬದ್ಧವಾಗಿ ಬಂದಿದ್ದೇವೆ, ಶಿಕ್ಷಣ ಮತ್ತು ಪರಿಶ್ರಮದಿಂದ ಈ ಸ್ಥಾನ ಗಳಿಸಿದ್ದೇವೆ, ಇದು ಆಕ್ರಮಣವಲ್ಲ, ಇದು ಪ್ರಜಾಪ್ರಭುತ್ವದ ಭಾಗ ಎಂದು ತಿರುಗೇಟು ನೀಡಿದ್ದಾರೆ. 72 ಅಡಿಯ ಹನುಮಾನ್ ದೇವಸ್ಥಾನದ ಮೇಲೆ ಕಣ್ಣು. ಕ್ರಿಕೆಟ್ ಹೋಳಿ ಹಬ್ಬದ ಸಂಭ್ರಮ ಕಂಡು ಹೊಟ್ಟೆ ಕಿಚ್ಚು. ಟೆಕ್ಸಾಸ್ನ ಫ್ರಿಸ್ಕೋ ನಗರ ಇಂದು ಭಾರತೀಯರ ಗಟ್ಟಿಯಾದ ನೆಲೆಯಾಗಿದೆ. ಇಲ್ಲಿನ 72 ಅಡಿಯ ಬೃಹತ್ ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನ ಈಗ ಜಾಗತಿಕವಾಗಿ ಗಮನ ಸೆಳೆದಿದೆ. ಇಲ್ಲಿನ ಪಾರ್ಕ್ಗಳಲ್ಲಿ ಜನರು ಕ್ರಿಕೆಟ್ ಆಡ್ತಾರೆ, ರಸ್ತೆಗಳಲ್ಲಿ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ರಸ್ತೆಗಳಿಗೆ ಅಲಿ ಅಕ್ಬರ್ನಂತಹ ಹೆಸರುಗಳಿವೆ. ಈ ಸಾಂಸ್ಕೃತಿಕ ಬದಲಾವಣೆಯನ್ನ ಅಲ್ಲಿನ ಕೆಲವು ಹಳೆಯ ಅಮೆರಿಕನ್ನರಿಗೆ ಸಹಿಸಿಕೊಳ್ಳಲು ಆಗ್ತಿಲ್ಲ. ಸವನ್ನಾ ಹರ್ನಾಂಡಿಸ್ ಎಂಬ ಮತ್ತೊಬ್ಬ ಸಂಪ್ರದಾಯವಾದಿ ಇನ್ಫ್ಲೂಯೆನ್ಸರ್ ಕಳೆದ ವಾರವಷ್ಟೇ ಹನುಮಾನ್ ದೇವಸ್ಥಾನದ ವಿಡಿಯೋ ಮಾಡಿ ಭಾರತೀಯರು ಇಲ್ಲಿನ ಸಂಸ್ಕೃತಿಯನ್ನ ಬದಲಿಸುತ್ತಿದ್ದಾರೆ ಎಂದು ಗಲಾಟೆ ಮಾಡಿದ್ದರು. ಫೆಬ್ರವರಿ ತಿಂಗಳಲ್ಲಿ ನಡೆದ ಫ್ರಿಸ್ಕೋ ಸಿಟಿ ಕೌನ್ಸಿಲ್ ಸಭೆಯಲ್ಲೂ ಭಾರತೀಯ ಮೂಲದ ನಾಗರಿಕರು ಮತ್ತು ಈ ಹೊರಗಿನ ಪ್ರಭಾವಿಗಳ ನಡುವೆ ದೊಡ್ಡ ಮಟ್ಟದ ಮಾತಿನ ಚಕಮಕಿ ಕೂಡ ನಡೆದಿತ್ತು. 7 ಲಕ್ಷ ವೀಸಾ ಅನುಮೋದನೆ ಬಗ್ಗೆ ಸುಳ್ಳು ಸುದ್ದಿ. ಮುಸ್ಲಿಂ ಮತ್ತು ಭಾರತೀಯರಿಂದ ಟೆಕ್ಸಾಸ್ ತುಂಬಿ ಹೋಗಿದೆ.
ಈ ದ್ವೇಷದ ಜ್ವಾಲೆಗೆ ತುಪ್ಪ ಸುರಿಯುತ್ತಿರುವವರು ಅಮೆರಿಕದ ಪ್ರಭಾವಿ ರಾಜಕಾರಣಿಗಳು. ಮಾಜಿ ಕಾಂಗ್ರೆಸ್ ಪ್ರತಿನಿಧಿ ಮಾರ್ಜೋರಿ ಟೇಲರ್ ಗ್ರೀನ್ ಇತ್ತೀಚೆಗೆ ಮಾಡಿರುವ ಪೋಸ್ಟ್ ಒಂದು ಭಾರಿ ವಿವಾದವನ್ನು ಸೃಷ್ಟಿಸಿದೆ. ಚಂದ್ ಪರವಂತನೇನಿ ಎಂಬ ಭಾರತೀಯ ಮೂಲದ ವಕೀಲರೊಬ್ಬರು 2025ರಲ್ಲಿ ಒಬ್ಬರೇ 7 ಲಕ್ಷ H1B ವೀಸಾಗಳನ್ನು ಅಪ್ರೂವ್ ಮಾಡಿದ್ದರೆಂದು ಅವರು ಆರೋಪಿಸಿದ್ದಾರೆ. ಇದು ಯಾವುದೇ ಆಧಾರವಿಲ್ಲದ ಸುಳ್ಳು ಸುದ್ದಿ ಎಂಬುದು ಸ್ಪಷ್ಟವಾಗಿದ್ದರೂ ಲಕ್ಷಾಂತರ ಜನರು ಇದನ್ನು ನಂಬಿದ್ದಾರೆ. ಇರ್ವಿಂಗ್, ಪ್ಲಾನೋ, ಫ್ರಿಸ್ಕೋ ಮುಂತಾದ ನಗರಗಳನ್ನು ಭಾರತೀಯರು ಮತ್ತು ಮುಸ್ಲಿಮರು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿದ್ದಾರೆ ಎಂದು ಅವರು ವಿಷಕ್ಕಾರಿದ್ದಾರೆ. ಈ ರೀತಿಯ ಜವಾಬ್ದಾರಿ ಇಲ್ಲದ ಹೇಳಿಕೆಗಳು ಸಾಮಾನ್ಯ ಜನರ ಮನಸ್ಸಿನಲ್ಲಿ ಭಾರತೀಯರ ಬಗ್ಗೆ ದ್ವೇಷ ಹುಟ್ಟುವಂತೆ ಮಾಡುತ್ತಿವೆ. ಮಿಲಿಯನ್ ವ್ಯೂಸ್ ಪಡೆದ ದ್ವೇಷದ ಸಂದೇಶಗಳು. 115%ನಷ್ಟು ಹೆಚ್ಚಾದ ಜನಾಂಗೀಯ ನಿಂದನೆಗಳು. ವೀಕ್ಷಕರೇ, ಇದು ಕೇವಲ ಮಾತಲ್ಲ, ಅಂಕಿಅಂಶಗಳು ಭಯಾನಕವಾಗಿವೆ. ಒಂದು ವರದಿಯ ಪ್ರಕಾರ 2025ರ ಮೊದಲ ಕೆಲವು ತಿಂಗಳುಗಳಲ್ಲಿ ಅಮೆರಿಕದಲ್ಲಿ ಭಾರತೀಯರ ವಿರುದ್ಧ ಬರೋಬ್ಬರಿ 24,000ಕ್ಕೂ ಹೆಚ್ಚು ದ್ವೇಷದ ಪೋಸ್ಟ್ಗಳು ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಹರಿದಾಡಿವೆ. ಇವುಗಳನ್ನು ಸುಮಾರು 30 ಕೋಟಿಗೂ ಹೆಚ್ಚು ಜನ ನೋಡ್ತಿದ್ದಾರೆ. ಭಾರತೀಯರನ್ನ ಸಂಸ್ಕೃತಿಯ ಆಕ್ರಮಣಕಾರರು ಮತ್ತು ಸ್ಥಳೀಯರನ್ನ ಹೊರದಡುವವರು ಎಂಬಂತೆ ಬಿಂಬಿಸಲಾಗ್ತಿದೆ. ಸ್ಟಾಪ್ API ಹೇಟ್ ಎಂಬ ಸಂಸ್ಥೆಯ ಪ್ರಕಾರ ಭಾರತೀಯರ ವಿರುದ್ಧದ ಜನಾಂಗೀಯ ನಿಂದನ ಪದಗಳು 115% ಹೆಚ್ಚಾಗಿವೆ. ಆನ್ಲೈನ್ನಲ್ಲಿ ಶುರುವಾದ ಈ ದ್ವೇಷ ಈಗ ಅಲ್ಲಿನ ಬೀದಿಗಳಲ್ಲಿ, ಸಿಟಿ ಕೌನ್ಸಿಲ್ ಸಭೆಗಳಲ್ಲಿ ಮುಖಾಮುಖಿಯಾಗಿ ಕಾಣಿಸಿಕೊಳ್ಳುತ್ತಿವೆ. ಟ್ಯಾಕ್ಸ್ ಕಟ್ತೇವೆ, ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ, ಬೆದರಿಕೆಗಳಿಗೆ ಬಗ್ಗದ ಭಾರತೀಯ ಅಭ್ಯರ್ಥಿಗಳು. ಇಷ್ಟೆಲ್ಲ ದ್ವೇಷದ ನಡುವೆಯೂ ಟೆಕ್ಸಸ್ನಲ್ಲಿರುವ ಭಾರತೀಯರು ಧೃತಿಗೆಟ್ಟಿಲ್ಲ. ನಾವು ಈ ದೇಶದ ಆರ್ಥಿಕತೆಗೆ ಅತಿ ಹೆಚ್ಚು ಕೊಡುಗೆಯನ್ನ ನೀಡುತ್ತಿರುವ ಸಮುದಾಯಗಳಲ್ಲಿ ಒಂದು. ನಾವು ಟ್ಯಾಕ್ಸ್ ಕಟ್ಟುತ್ತಿದ್ದೇವೆ, ಉದ್ಯೋಗ ಸೃಷ್ಟಿಸುತ್ತಿದ್ದೇವೆ, ನಮಗೆ ಈ ದೇಶದ ರಾಜಕೀಯದಲ್ಲಿ ಪಾಲ್ಗೊಳ್ಳುವ ಎಲ್ಲ ಹಕ್ಕಿದೆ ಎಂದು ಅವರು ಗಟ್ಟಿಯಾಗಿ ಹೇಳ್ತಿದ್ದಾರೆ. ಭಾರತೀಯ ಮೂಲದ ವಿವಿಧ ಸಂಘಟನೆಗಳು ಈಗ ಒಂದಾಗಿವೆ. ದ್ವೇಷದ ಸಂದೇಶಗಳನ್ನು ಹರಡುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿವೆ. ಸಾಯಿ ಕೃಷ್ಣ ಅಥವಾ ಶ್ರೀಕಾಂತ್ ರೆಡ್ಡಿಯಂತಹ ಅಭ್ಯರ್ಥಿಗಳು ಇಂತಹ ಬೆದರಿಕೆಗಳಿಗೆ ಹೆದರಿ ಹಿಂದೆ ಸರಿಯುವ ಬದಲು ಮತ್ತಷ್ಟು ಧೈರ್ಯದಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಮೆರಿಕ ಅಂದರೆ ಅದು ವಿವಿಧ ಸಂಸ್ಕೃತಿಗಳ ಸಂಗಮ. ಇಂದು ಅಲ್ಲಿನ ಯಶಸ್ಸಿನಲ್ಲಿ ಭಾರತೀಯರ ಕೊಡುಗೆ ಇದೆ. ಕೇವಲ ಹೆಸರಿನ ಕಾರಣಕ್ಕೆ ಅಥವಾ ಧರ್ಮದ ಕಾರಣಕ್ಕೆ ಒಬ್ಬ ಅಭ್ಯರ್ಥಿಯನ್ನ ಅಥವಾ ಸಮುದಾಯವನ್ನ ಹೀಯಾಳಿಸುವುದು ಸರಿಯಲ್ಲ. ದ್ವೇಷ ಹರಡುವ ಎಲಿಜಾ ಶಾಫರ್ನಂತಹ ವ್ಯಕ್ತಿಗಳು ಇಂದು ಇರಬಹುದು, ಆದರೆ ಭಾರತೀಯರು ಅಮೆರಿಕದ ಅಭಿವೃದ್ಧಿಗೆ ನೀಡುತ್ತಿರುವ ಕೊಡುಗೆಯನ್ನ ಯಾರು ಅಳಿಸಲು ಸಾಧ್ಯವಿಲ್ಲ. ಈಗಿನ ಈ ಸವಾಲುಗಳನ್ನ ಭಾರತೀಯ ಸಮುದಾಯ ಹೇಗೆ ಎದುರಿಸ್ತಾ ಇದೆ ಮತ್ತು ಅಮೆರಿಕ ಸರ್ಕಾರ ಇಂತಹ ಜನಾಂಗೀಯ ದ್ವೇಷದ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಅಮೆರಿಕದಲ್ಲಿ ಭಾರತೀಯರ ಮೇಲೆ ನಡೆಯುತ್ತಿರುವ ಈ ದಾಳಿಯ ಬಗ್ಗೆ ನಿಮಗೆ ಏನನ್ಸುತ್ತೆ? ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.